HDFC ಬ್ಯಾಂಕಲ್ಲಿ ಲೋನ್ ಮಾಡಿದ್ದೆ. 29 ಲಕ್ಷ ಲೋನ್ ಕೊಟ್ಟಿದ್ರು ನನಗೆ. ನನ್ನ ಗಾಡಿ ಸೇರಿ 36 ಲಕ್ಷ. ಈ ಲೋನ್ ಕಟ್ಟಿಲ್ಲ ಅಂತ 2 ತಿಂಗಳು ಡ್ಯೂ ಇತ್ತು ಅಷ್ಟೇ. 2 ತಿಂಗಳು ಡ್ಯೂ ಇದ್ದಿದ್ದನ್ನು ಎಳ್ಕೊ ಬಂದಿದ್ದಾರೆ. ಮಂಜುನಾಥ್ಗಾದಂಥ ಒಂದು ಮೋಸ ಯಾರಿಗೂ ಆಗಬಾರ್ದು. ಮುಂದೆ ಮಕ್ಳಿಗೂ ಫೀಸ್ ಕಟ್ಟೋಕ್ಕಾಗದಿರೋಂಥ ಪರಿಸ್ಥಿತಿಲಿ ನಾವಿದ್ದೀವಿ ಮೇಡಮ್. ಈ ಬ್ಯಾಂಕಿನ ವ್ಯವಸ್ಥೆ ಯಾವ ಮಟ್ಟಕ್ಕೆ ಹದಗೆಟ್ಟಿರ್ಬೋದು ಅನ್ನೋದು ನಾನು ಗ್ರಾಹಕರಿಗೆ ಅಷ್ಟೇ ಹೇಳ್ತಾ ಇರೋದು. ಇಂಥ ಒಂದು ಕೆಟ್ಟ ಬ್ಯಾಂಕ್ಗಳಲ್ಲಿ ನೀವು ವ್ಯವಹಾರ ಮಾಡಬೇಡಿ. ಮಂಜುನಾಥ್ ಅನ್ನೋ ವ್ಯಕ್ತಿ HDFC ಬ್ಯಾಂಕ್ನಲ್ಲಿ ಸಾಲವನ್ನು ಖರೀದಿ ಮಾಡಿರ್ತಾನೆ, ಒಂದು JCP ಇದರಲ್ಲಿ. ಸುಮಾರು 8 ಲಕ್ಷವನ್ನು ಡೌನ್ ಪೇಮೆಂಟ್ ಮಾಡಿರ್ತಾನೆ, ಸುಮಾರು 10 ಲಕ್ಷವನ್ನು ದುಡ್ಡನ್ನು ಲೋನಾಗಿ ಕಟ್ಟಿರ್ತಾನೆ. ಅದರಲ್ಲಿ 2 ಕಂತು ಡ್ಯೂ ಇರೋದ ಕಾರಣ ಬ್ಯಾಂಕ್ನವರು ಸೀಸ್ ಮಾಡಿರ್ತಾರೆ. ಆದರೆ ಬ್ಯಾಂಕ್ನವರು ಸೀಸ್ ಮಾಡಬೇಕಾದ್ರೆ ಯಾವುದೇ ಅವನಿಗೆ ನೋಟಿಸ್ ಕೊಟ್ಟಿರಲ್ಲ, ಯಾವುದೇ ಅವನಿಗೆ ಫೋನ್ ಕರೆ ಮಾಡಿರಲ್ಲ. ಏಕೆ ಬಂದು ಇದು ಸೀಸ್ ಮಾಡಿರ್ತಾರೆ. ಮತ್ತು ಆ ಸೀಸ್ ಮಾಡಿದ ನಂತರ ಗಾಡಿ ಸೇಲ್ ಮಾಡಬೇಕಾದ್ರೆ ಎಲ್ಲ ಥರದ ನೋಟಿಸ್ಗಳನ್ನ ಕೊಟ್ಟು ಅವನು ಒಪ್ಪಿಗೆ ತೊಗೊಂಡು ಬೇರೆಯವರಿಗೆ ಮಾರಬೇಕು. ಬಟ್ ಇದು ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಪ್ರೊಸೀಜರ್ ನಡೆದಿಲ್ಲ. ಹಾಗಾಗಿ HDFC ಬ್ಯಾಂಕು ನಿಜವಾಗ್ಲೂ ಹೇಳಬೇಕಂದ್ರೆ ಗ್ರಾಹಕರಿಗೆ ತುಂಬ ದೊಡ್ಡ ಅನ್ಯಾಯನ ಮಾಡ್ತಿದೆ. ಇವತ್ತು ಅವನು ಮಂಜುನಾಥ್ ಕೇಳ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದಾನೆ. ಹಾಗಾಗಿ ನಾವು ಇವತ್ತು ಬ್ಯಾಂಕು ಮುಂದೆ ಧರಣಿ ಮಾಡ್ತಾಯಿದ್ದೀವಿ. ಎಷ್ಟು ಅಸಹಾಯಕರು ಈ ಬ್ಯಾಂಕ್ನಿಂದ ಅನ್ಯಾಯ ಆಗಿರ್ಬೋದು, ವಂಚಿತರಾಗಿರ್ಬೋದು ಅನ್ನೋದು ಇವತ್ತು ಎದ್ದು ಕಾಣಿಸ್ತಿದೆ. ಯಾಕೆ ಅಂತಂದರೆ ನಾವು ನಿನ್ನೆಯಿಂದನೂ ಕೂಡ ನಿಂತಿದ್ದೀವಿ. ಆದರೆ ಯಾರೇ ಒಬ್ಬರು ಬಂದು ಇಲ್ಲಿ ಸ್ಪಂದಿಸ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ ಅಂತಂದರೆ ಇಲ್ಲಿನ ವ್ಯವಸ್ಥೆ, ಈ ಬ್ಯಾಂಕಿನ ವ್ಯವಸ್ಥೆ ಯಾವ ಮಟ್ಟಕ್ಕೆ ಹದಗೆಟ್ಟಿರ್ಬೋದು ಅನ್ನೋದು ನಾನು ಗ್ರಾಹಕರಿಗೆ ಅಷ್ಟೇ ಹೇಳ್ತಾ ಇರೋದು. ಇಂಥ ಒಂದು ಕೆಟ್ಟ ಬ್ಯಾಂಕ್ಗಳಲ್ಲಿ ನೀವು ವ್ಯವಹಾರ ಮಾಡಬೇಡಿ. ಮತ್ತು ನೋಡಿ ಮಾಡಿ ಮತ್ತು ಅವನೀಗ ಸುಮಾರು 36 ಲಕ್ಷವನ್ನು ದುಡ್ಡನ್ನು ಮತ್ತು ಉಳಿದಿರ್ತಕ್ಕಂಥ ಅಮೌಂಟನ್ನು ಕೂಡ ಅವ್ನು ಕಟ್ತೀನಿ ಅಂತ ಹೇಳಿದ್ದಾನೆ. ಆದರೆ ಮ್ಯಾನೇಜರು ಇಲ್ಲಿ ಸಂಘಟನೆಯವರು ಬಂದು ಕೇಳಿದಾಗ ಮ್ಯಾನೇಜರು ನಾವು ಆಯಿತು JCPನ ಗೋಡನ್ಲಿದೆ ತರಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಂದು ಮಾತಾಡಿದ ಮೇಲೂ ಕೂಡ ಇವರು ಆ ಮಾತಿನ ತಕ್ಕನಾಗಿ ನಡ್ಕೊಂಡೇ ಬೇರೆ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದರೆ ದೊಡ್ಡ ಅನ್ಯಾಯ ಆಗಿದೆ. ನಾನೊಂದು JCP ಖರೀದಿ ಮಾಡಿದ್ದೆ. 36 ಲಕ್ಷ JCP ರೇಟು. HDFC ಬ್ಯಾಂಕಲ್ಲಿ ಲೋನ್ ಮಾಡಿದ್ದೆ. 29 ಲಕ್ಷ ಲೋನ್ ಕೊಟ್ಟಿದ್ರು ನನಗೆ. ನನ್ನ ಗಾಡಿ ಸೇರಿ 36 ಲಕ್ಷ. ಈ ಲೋನ್ ಕಟ್ಟಿಲ್ಲ ಅಂತ 2 ತಿಂಗಳು ಡ್ಯೂ ಇತ್ತು ಅಷ್ಟೇ. 2 ತಿಂಗಳು ಡ್ಯೂ ಇದ್ದಿದ್ದನ್ನು ಎಳ್ಕೊ ಬಂದಿದ್ದಾರೆ. ನಾನು 2 ತಿಂಗಳು ಡ್ಯೂ ಇರೋದನ್ನು ಕಟ್ತೀನಿ ಅಂತ ಶಿವಮೊಗ್ಗ ಹೋಗಿದ್ದೆ, ಬೆಂಗಳೂರು ಹೋಗಿದ್ದೆ, ಮತ್ತು ಈ ಬ್ರ್ಯಾಂಚಿಗೂ ಬಂದು ಕೇಳಿರೂ ಯಾವುದೇ ಥರ ರೆಸ್ಪಾನ್ಸ್ ಮಾಡಿಲ್ಲ. ಅದೇ ರೀತಿ ಮತ್ತು ಕೆಲವರಿಗೂ ಫೋನ್ ಮಾಡಿ ರಾಕೇಶ್ ಅಂತ ಮ್ಯಾನೇಜರು, ಮತ್ತು ಇನ್ನೊಬ್ಬರು ಸುಹಾಸ್ ಶೆಟ್ಟಿ ಅಂತ, ಕಿರಣ್ ಸರ್ ಅಂತ ಅಡ್ವೈಸರು, ಲಾಯರು, ಅವರಿಗೆಲ್ಲ ಕೇಳಿದ್ರು. ಸರ್ ಗಾಡಿ ಕೊಡ್ತೀನಿ ಅನ್ನೋರು ಗಾಡಿ ಕೊಡ್ತಿರಲಿಲ್ಲ. ನಾನೊಂದು ಕಂಪ್ಲೇಂಟ್ ಕೊಟ್ಟಿದ್ದೆ ರೂರಲ್ ಸ್ಟೇಷನ್ಗೆ, ನಮ್ಮ ಹಳ್ಳಿ ವ್ಯಾಪ್ತಿ ಬರುತ್ತೆ. ಅಲ್ಲಿ ಕೊಟ್ಟಾಗ ಒಬ್ಬರು ಲಾಯರ್ ನಂಬರ್ ಕೊಟ್ಟರು. ಲಾಯರಿಗೆ ಫೋನ್ ಮಾಡಿ ಕೇಳಿರಿ. ಇಲ್ಲ ಸರ್ ನೀವು ಈ ಥರ ಮಾತಾಡಿದಾಗ ಪೊಲೀಸ್ನವ್ರ ಹತ್ರ ಫೋನ್ ಮಾಡಿಸಿದ ಮೇಲೆ ಗಾಡಿ ಕೊಡ್ತೀವಿ ಅಂತಂದರು. ಗಾಡಿ ಕೊಡ್ತೀನಿ 10 ದಿನ ಟೈಮ್ ಕೊಡಿ ಅಂದರು. ನನಗೆ ದುಡ್ಡು ಕಟ್ಟಿ 22.5 ಲಕ್ಷ ದುಡ್ಡು ಕಟ್ಟಿ ಅಂದಾಗ ಆಯಿತು ಸರ್ ಕಟ್ತೀನಿ, ನನಗೆ ಗಾಡಿ ಬೇಕು, ನೀವು ಯಾವ ಅಕೌಂಟಿಗೆ ಹೇಳ್ತೀರೋ ಅಕೌಂಟ್ ನಂಬರ್ ಕೊಟ್ಟರೆ ನಾನು ಹಾಕ್ತೀನಿ ಅಂತ ಹೇಳಿದ್ರು. ನನಗೆ ಅಕೌಂಟ್ ನಂಬರ್ ಕೊಡ್ದಂಗೆ ಇಲ್ಲಿ ತನಕ ಅಟಾಡ್ಸ್ಕೊಬಂದು ನನಗೆ ಮೋಸ ಮಾಡಿದ್ದಾರೆ. ಹಂಗಾಗಿ ನಮ್ಮ ದಲಿತ ಸಂಘಟನೆ ಮುಖಂಡರುಗಳೆಲ್ಲ ತಿಳಿಸಿದಾಗ ಒಂದಿನ ಡಿಸೆಂಬರ್ 1ನೇ ತಾರೀಕು ಬಂದು ಸ್ಟ್ರೈಕ್ ಕೂತಿದ್ದು. ಸ್ಟ್ರೈಕ್ ಕೂತಾಗ ಬ್ಯಾಂಕ್ ಮುಂದೆ ಸ್ಟ್ರೈಕ್ ಕೂತಿದ್ದೀವಿ ಅಂದ ತಕ್ಷಣ ಒಳಗೆ ಕರೆದ್ಬಿಟ್ಟು ಸಂಧಾನ ಮಾಡೋಕ್ಕೆ ಅಂತ ಆಯಿತು ನಿಮಗೆ JCP ಕೊಡ್ತೀವಿ, ನಿಮಗೆ ಇದೊಂದು ಸ್ಪೆಷಲ್ ತರಿಸ್ಕೊಡ್ತಿರೋದು ನಮ್ಮ ಬ್ಯಾಂಕಿಂದ, ಇದು ಯಾವುದೇ ಥರ ನಮಗೆ ತರಿಸ್ಕೊಡೋ ಅವಕಾಶ ಇರಲಿಲ್ಲ, ಆದರೂ ತರಿಸ್ಕೊಡ್ತಿದ್ದೀವಿ ಅಂತೇಳಿ ಇಲ್ಲಿ ತನಕ ಹೇಳ್ಕೊಂಬಂದು ಡಿಸೆಂಬರಿಂದ ಈಗ ಫೆಬ್ರವರಿ 1ನೇ ತಾರೀಕು ಬಂದ್ರೂ ಕೊಡಲಿಲ್ಲ. ಅದಕ್ಕೋಸ್ಕರ ನಮ್ಮ ದಲಿತ ಸಂಘಟನೆ ಮುಖಂಡರೆಲ್ಲ ಸೇರಿ ಹಗಲು ರಾತ್ರಿ ಧರಣಿ ಮಾಡೋಣ ಅಂತ ಹೇಳೋ ಹೊತ್ತಿಗೆ ನಾನು ಆಯಿತು ಸರ್ ನೀವೇನೋ ಮಾಡಿರೋ ನನಗೆ ಒಂದು JCP ತರಿಸ್ಕೊಡಿ, ನಿಮ್ಮಿಂದ ನನಗೆ ಹೆಲ್ಪ್ ಮಾಡಿಕೊಡಿ ಅಂತ ಅವ್ರ ಹತ್ರ ಬೇಡಿಕೆ ಇಟ್ಟಿದ್ದೆ. ಅವರು ಅದೇ ರೀತಿ ನನಗೆ ಸ್ಪಂದಿಸಿದ್ದಾರೆ. ನಮ್ಮ ದಲಿತ ಮುಖಂಡರಿಗೆಲ್ಲ ನಾನು ಒಂದೇ ಹೇಳ್ತೀನಿ. ನಾವು ಹಿಂಗೆ ಒಂದು JCP ತಗೊಂಡಿದ್ವಿ. ನಾವು ರೈತರು JCP ತಗೊಂಡು ಅದರಲ್ಲಿ ಏನಾದರೂ ನಮ್ಮ ಅನ್ನಕ್ಕಾದ್ರೂ ನಾವು ಮಾಡ್ಕೋಬೇಕಲ್ವ. ಹಂಗಾಗಿ JCP ತಗೊಂಡು ಅದ್ರಲ್ಲಿ ದುಡಿಮೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೀಟಾಗಿ ನಾವು 10 ತಿಂಗಳ ತನಕ ಕಟ್ಕೊಂಡು ಬಂದಿದ್ದೀವಿ ಮೇಡಮ್. ನಾವು ಇನ್ನು 2 ತಿಂಗಳು ಅವಾಗ ತುಂಬ ಮಳೆ ಇತ್ತು. ಮಳೆ ಟೈಮಲ್ಲಿ 2 ತಿಂಗಳು ಗಾಡಿ ಹಂಗೆ ನಿಲ್ತಲ್ಲ ಅಂತೇಳಿ ನಾವು ಎಲ್ಲ ಕಡೆನೂ ಸ್ವಲ್ಪ ಅಮೌಂಟನ್ನು ಅಡ್ಜಸ್ಟ್ ಮಾಡಿ ಕಟ್ಟೋಣ ಅನ್ನೋ ಪರಿಸ್ಥಿತಿಲಿ ಅದು ಸಾಧ್ಯ ಆಗಲಿಲ್ಲ ಮೇಡಮ್. ಅದೇನಾಯಿತು ಅಂತಂದರೆ ಮತ್ತೆ ಇವರು ಏಕಾಏಕಿ ಬಂದು ಅವತ್ತು ಹಬ್ಬ ಇತ್ತು, ಹಬ್ಬದ ಮಾರನೇ ದಿನ ಬಂದು JCPನ ನಮಗೆ ಗೊತ್ತಿಲ್ಲದಂಗೆ ಕೀನು ಸಮೇತ ಇಸ್ಕೊಳ್ದಂಗೆ ನಮ್ಮ ಹತ್ರ ಏನು ಕೇಳ್ದಂಗೆ ವಿಷಯ ಏನು ಮುಟ್ಟಿಸ್ದಂಗೆ ಗಾಡಿನ ಅವ್ರು ತೊಗೊಂಡೋಗಿ ಹಾಸನಲ್ಲಿ ಶೆಡ್ಡಿಗೆ ಹಾಕಿದ್ದಾರೆ ಅಂತ ಹೇಳಿದರು. ಆಮೇಲೆ ನಾನು ನಮ್ಮನೆಯವರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಾದರೂ ಹೋಗಿ ಅಂತ ಹೇಳಿದೆ.
ಅವರು ಅವತ್ತು ಆ ಮಾತು ಕೇಳಲಿಲ್ಲ, ನೋಡೋಣ ಹಂಗೆ ಹೋಗಿ ತಗೊಂಡು ಬರ್ತೀನಿ ಅಂತ ಹೇಳಿ ಒಂದು ಸ್ವಲ್ಪ 4 ಜನ ಕರ್ಕೊಂಡು ಹೋಗಿ ನ್ಯಾಯಯುತವಾಗಿ ಮಾತಾಡಿ ತಗೊಂಬರೋಣ ಅಂತ ಹೋದರು. ಅದರಲ್ಲಿ ನಮಗೆ ನ್ಯಾಯ ಸಿಕ್ಕಲಿಲ್ಲ ಮೇಡಮ್. ಅಲ್ಲಿಂದ ಮತ್ತೆ ಅವರು ಶಿವಮೊಗ್ಗಕ್ಕೆ ಹೋಗಿ ಅಂದರು, ಅಲ್ಲಿಗೂ ಹೋದರು. ಮತ್ತು ಬೆಂಗಳೂರಿಗೆ ಹೋಗಿ ಅಂತ ಹೇಳಿದರು, ಅಲ್ಲಿಗೂ ಹೋದರು. ಎಲ್ಲಿಗೆ ಹೋದ್ರೂ ನಮಗೆ ನ್ಯಾಯ ಸಿಕ್ಕಲೇ ಇಲ್ಲ. ಅಲ್ಲಿಂದ ಇಲ್ಲಿವರೆಗೂ 9 ತಿಂಗಳಾಗಿದೆ ಮೇಡಮ್. ತಗೊಬಂದು ಗಾಡಿ ನಿಲ್ಲಿಸ್ಕೊಂಡು ನಮಗೆ ತುಂಬ ನಷ್ಟ ಆಗಿದೆ ಕೂಡ. ಏಕೆಂದರೆ 1 ತಿಂಗಳಿಗೆ 3 ಲಕ್ಷ ರೂಪಾಯಿ ದುಡಿಯೋಂಥ ಗಾಡಿ, ಆ ಗಾಡಿ ಹೋದ್ಮೇಲೆ ನಾವು ಫುಲ್ಲು ಈಗ ಬೀದಿ ಬಂದಂಥ ಪರಿಸ್ಥಿತಿ ನಮಗೆ ಆಗಿದೆ, ಎದುರಾಗಿದೆ. ಇದನ್ನು ನಷ್ಟನೆಲ್ಲ ನಮಗೆ ಭರಿಸ್ಕೊಡ್ಬೇಕು ಅನ್ನೋದೇ ನನ್ನ ಒಂದು ಆಶಯ ಆಗಿದೆ. ಏಕೆಂತಂದರೆ ಮಕ್ಳಿಗೂ ಫೀಸ್ ಕಟ್ಟೋಕ್ಕಾಗದೇ ಇರೋಂಥ ಪರಿಸ್ಥಿತಿಲಿ ನಾವಿದ್ದೀವಿ ಮೇಡಮ್. ಹಂಗಾಗಿ ರೈತರಿಗೆ ನ್ಯಾಯನ ಒದಗಿಸ್ಕೊಡ್ತಾರೆ ಅನ್ನೋ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಆಶಿಸ್ತೀನಿ, ನ್ಯಾಯನ ಒದಗಿಸ್ಕೊಡ್ಲಿ ಅನ್ನೋ ಕಾರಣಕ್ಕೋಸ್ಕರ ನಮಗೆ ಆಗಿರೋಂಥ ನ್ಯಾಯನ ಎಲ್ಲರೂ ತುಂಬಿಕೊಡ್ಲಿ ಅನ್ನೋದನ್ನು ಕೇಳ್ಕೊಳ್ತೀನಿ. ಯಾವುದೇ ರೈತರಿಗೂ ಕೂಡ ಈ ಥರ ಅನ್ಯಾಯ ಆಗಬಾರ್ದು ಅನ್ನೋದನ್ನು ಕೂಡ ನಾನು ಕಳಕಳಿಯಾಗಿ ಕೇಳ್ಕೊಳ್ತೀನಿ. ಮತ್ತು ಯಾವುದೇ ಬ್ಯಾಂಕ್ಗಳಿಗೆ ನಾವು ಉದ್ದೇಶಪೂರ್ವಕವಾಗಿ ನಾವೇನೇ ಥರ ಮಾಡಿಲ್ಲ. ನಿಯತ್ತಾಗಿ ಕಟ್ಕೊಬಂದಿರೋರಿಗೆ ಅವರು ನಮಗೆ ಸ್ವಲ್ಪ ಹೆಲ್ಪ್ ಮಾಡಬೇಕಿತ್ತು. ಆ ಟೈಮಲ್ಲಿ ನಮ್ಮ ಕೈ ಹಿಡ್ದಿದ್ರೆ ಸರಿಯಾಗಿಬಿಡ್ತಿತ್ತು. ನಾವು ಯಾವುದೇ ಬ್ಯಾಂಕ್ಗಳಿಗಾಗಲಿ ಯಾವ ಜನಕ್ಕಾದರೂ ಮೋಸ ಮಾಡಬೇಕನ್ನೋ ಉದ್ದೇಶ ನಮಗಿಲ್ಲ. ನನ್ನ ಗಂಡ ತುಂಬ ನ್ಯಾಯಯುತವಾಗಿ ಬದುಕ್ತಾ ಇರೋಂಥ ಮನುಷ್ಯ. ಹಾಗಾಗಿ ಅವ್ರ ಪರವಾಗಿ ನಾನು ನಿಲ್ಲಬೇಕು, ನಾನು ನಿಂತಿದ್ದೀನಿ ಮೇಡಮ್. ಅದು ಏನಾದರೂ ಆಗಲಿ ನ್ಯಾಯ ಸಿಗೋವರೆಗೂ ಕೂಡ ನಾನು ಯಾವುದೇ ಕಾರಣಕ್ಕೂ ಹಿಂಜರಿಯಲ್ಲ. ದಲಿತ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲ ತೀರ್ಮಾನಿಸ್ಕೊಂಡು ಮಂಜುನಾಥಗಾದಂಥ ಒಂದು ಮೋಸ ಯಾರಿಗೂ ಆಗಬಾರ್ದು ಮುಂದೆ ಒಂದು ಅಂಥೇಳಿ ನಾವೆಲ್ಲ ಹಮ್ಮಿಕೊಂಡು ಮಾತಾಡ್ಕೊಂಡು ಕೂತಿರೋದು ಹೌದು. ಈಗ ರೈತನಿಗೆ ಕಾರ್ಮಿಕ ಒಂದು ಸೋಲು ಬರೋಲ್ಲ, ಹಲವಾರು ಸಾಲು ಬರುತ್ತೆ. ಒಂದು ಮಳೆ ಬಂದು ಹೋಗುತ್ತೆ, ಒಂದು ಮಳೆ ಬರ್ದರೆ ಹೋಗುತ್ತೆ, ಬೆಳೆ ಬಂದು ಹೋಗುತ್ತೆ, ಬೆಳೆ ಬರ್ದರೂ ಹೋಗುತ್ತೆ. ಒಂದು JCB ಒಂದೊಂದು ಟೈಮಲ್ಲಿ ಬಾಡಿಗೆ ಇಲ್ದಲೇ ನಿಲ್ಕೊಂಟಾಗುತ್ತೆ. ಇವರು ಈ ರೀತಿ ಖಂಡಿಸ್ಕೊಂಡಲೇ ಮನಾರ್ಚನೆ ಮಾಡೋದು ಶುದ್ಧ ತಪ್ಪು. ಇದು ನಮ್ಮ ಕರ್ನಾಟಕ ರೈತ ಸಂಘ, ದಲಿತ ಸಂಘ ಒಪ್ಪಲಿಲ್ಲ. ಯಾವುದೇ ಕಾರಣಕ್ಕೂ ಇದ್ರ ನಾವು ನಮಗೆ ನ್ಯಾಯ ಸಿಕ್ಕಂತ ಈ ಹೋರಾಟವನ್ನು ನಮ್ಮ ಪ್ರಾಣ ಹೋದರೂ ಬಿಡೋದಿಲ್ಲ. ಸಂವಿಧಾನದಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ ಹಕ್ಕಿದೆ, ನಮ್ಮ ಮೂಲಭೂತ ಹಕ್ಕು. ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರ್ತಕ್ಕಂಥ ಕೆಲಸವನ್ನು ಮ್ಯಾನೇಜರ್ ಮಾಡಿದ್ದಾರೆ. ಅದೇನಪ್ಪ ಅಂತಂದರೆ ಸಂವಿಧಾನಕ್ಕಾಗಿ ನಾವು ಪ್ರತಿಭಟಿಸೋ ಹಕ್ಕು ನಮಗಿದೆ. ಅವರು ಏನು ಪ್ರತಿಭಟನೆ ಮಾಡಬಾರ್ದು ಅಂತಕ್ಕಂಥ ಅವನು ಸ್ಟೇ ಆರ್ಡರ್ ತರೋಂಥದ್ದು ಅವ್ರದ್ದು ತಪ್ಪಿದೆ. ಮತ್ತು ನ್ಯಾಯಾಲಯ ಕೂಡ ಇದನ್ನು ಪರಿಗಣಿಸಿ ಅವರಿಗೆ ಕೊಡಬಾರ್ದು. ಆ ಥರದ ಸುಳ್ಳು ಕಥೆಯನ್ನು ಹೇಳ್ತಿದ್ದಾರೆ. ಮಂಜುಳಾ ಮತ್ತು ಮಂಜುನಾಥ್ ಇಬ್ಬರು ವಿರುದ್ಧ ತಂದಿದ್ದಾರೆ. ಆದರೆ ಪ್ರತಿಭಟನೆ ಮಾಡ್ತಕ್ಕಂಥ ಯಾರು 100 ಜನ ಬಂದರೆ ಅವ್ರ ವಿರುದ್ಧ ಯಾವುದೂ ಸ್ಟೇ ಇಲ್ಲ. ನಾವು ಹಾಗಾಗಿನೇ ಬ್ಯಾಂಕ್ ಮುಂದೆ ಪ್ರತಿಭಟನೆ ಮಾಡಿದ್ದೀವಿ. ಇದು ದಲಿತ ದೌರ್ಜನ್ಯ ಕಾಯ್ದೆಯಲ್ಲಿ ಇದು ಕೂಡ ದಲಿತರು ಅನ್ನೋ ಕಾರಣಕ್ಕೆ ಎಲ್ಲೂ ನಮ್ಮ ವಾಯ್ಸನ್ನು ಧ್ವನಿಯನ್ನು ಎತ್ತಬಾರ್ದು ಅಂತಕ್ಕಂಥ ಸ್ಟೇ ಆರ್ಡರ್ ತಂದಿರೋದು ಕೂಡ ದಲಿತ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಬರಬೇಕು ಅಂತೇಳಿ ಹೇಳ್ತಾ ಆತನನ್ನು ಕೂಡಲೇ ಅರೆಸ್ಟ್ ಮಾಡಬೇಕಂತ ಒತ್ತಾಯನೂ ಕೂಡ ನಾನು ಮಾಡ್ತಾಯಿದ್ದೀನಿ. ಮೊನ್ನೆ ನಾವು ಬ್ಯಾಂಕ್ ಮ್ಯಾನೇಜರ್ ಒಳಗೆ ಕರೆಸ್ಕೊಂಡು ಮಾತಾಡಿದಂಥ ಸಂದರ್ಭದಲ್ಲಿ ಅವರ ಸೀನಿಯರ್ ಮ್ಯಾನೇಜರ್ ಸುಭಾಷ್ ಶೆಟ್ಟಿ ಅನ್ನೋರ ಜೊತೆ ಮತ್ತು ಲೀಗಲ್ ಅಡ್ವೈಸರ್ ಕಿರಣ್ ಮ್ಯಾನೇಜರ್ ಅಂತ ಅವ್ರ ಜೊತೆ ಎಲ್ಲ ಮಾತುಕತೆ ಮಾಡಿದರು. ಅವರು ಏನು ಹೇಳ್ತಾರೆ ಅಂದರೆ ಇದು ನಮ್ಮ ಬ್ರಾಂಚಲ್ಲಿ ಆಗಿದ್ದಲ್ಲ, ಹಾಗಾಗಿ ನಮಗೆ ಇದರಲ್ಲಿ ಏನು ಹಸ್ತಕ್ಷೇಪ ಇಲ್ಲ. ಅವರು ನಾವೀಗ ನಾವೆಲ್ಲ ವ್ಯಾಪಾರ ಮಾಡಿಬಿಟ್ಟಿದ್ದೀವಿ, ಏನೂ ಮಾಡೋಕ್ಕೆ ಬರಲ್ಲ, ಕೋರ್ಟಿಗೆ ಹೋಗಿ ನೀವು ನ್ಯಾಯಾಲಯಕ್ಕೆ ಅಂದರು. ಅದನ್ನು ನ್ಯಾಯಾಲಯಕ್ಕೆ ಹೋಗೋದಾದ್ರೆ ನಾವು ಇಲ್ಲಿ ಬಂದು ಕೂರ್ತಿರಲ್ಲ, ನಮಗೆ ಮೋಸ ಆಗಿದೆ, ಅದರಿಂದ ನಾವು ಚಳುವಳಿ ಕೂರ್ತೀವಿ ಅಂತ ಚಳುವಳಿ ಕೂತಾಗ ನಾಳೆ ನಾವು ಸೀನಿಯರ್ನ ಕರೆಸ್ತೀವಿ, ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.